Hello everyone. Second main, answer the following question. Look at the question number 9. State the fundamental theorem of arithmetic. Okay. So here the statement is every composite number can be expressed as a product of primes, and this factorization is unique except for the order in which the prime factors occurs. Okay, so ಇಲ್ಲಿ ನಾವು ಕಂಪೋಸಿಟ್ ನಂಬರ್ ಅನ್ನ ಪ್ರೈಮ್ ಫ್ಯಾಕ್ಟರ್ಸ್, ಸೊ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರಿಬಹುದು. ಫಾರ್ ಎಕ್ಸಾಂಪಲ್ 12. ಓಕೆ, ಸೊ ಇದನ್ನ ನಾವು, ಇದು ಒಂದು ಕಾಂಪೋಸಿಟ್ ನಂಬರ್. ಸೊ ಇಲ್ಲಿ ಕಾಂಪೋಸಿಟ್ ನಂಬರ್ ಅಂದ್ರೆ ಏನಿರುತ್ತೆ, ಸೊ ಇದಕ್ಕೆ ಮೋರ್ ದನ್ 2 ಫ್ಯಾಕ್ಟರ್ಸ್ ಓಕೆ ಇರುತ್ತೆ ಮಕ್ಕಳೇ. ಸೊ ಇಲ್ಲಿ ನೋಡಿ, 1 ಇಂದ ಡಿವೈಡ್ ಆಗುತ್ತೆ, 2, 3, 4, 6, 12. ಸೊ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಅನ್ನ ಒಳಗೊಂಡಿರುತ್ತೆ. ಸೊ ಹಾಗಾದ್ರೆ ಈ 12 ಅನ್ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೆದಾಗ, ಸೊ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೆದಾಗ 2 ಇಂಟು 3 ಇಂಟು 2. ಓಕೆ, ಸೊ ಇದನ್ನ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಇವುಗಳ ಆರ್ಡರ್ ಅನ್ನ ಹೊರತುಪಡಿಸಿ, ಓಕೆ, ಎಕ್ಸೆಪ್ಟ್ ಫಾರ್ ದಿ ಆರ್ಡರ್ ಇನ್ ವಿಚ್ ದಿ ಪ್ರೈಮ್ ಫ್ಯಾಕ್ಟರ್ಸ್ ಆಕರ್ಸ್ ಅಂತ ಹೇಳುತ್ತೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್. ಥ್ಯಾಂಕ್ ಯು.